ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಸ್ ಕೆಮಿಸ್ಟ್ರಿ. ಸೊ ಇತ್ತೀಚೆಗೆ ನೀಟಲ್ಲಿ ನಡೀತಾ ಇರುವಂಥ ಬದಲಾವಣೆಗಳು ನಿಮಗೆ ಗೊತ್ತೇ ಇದೆ. ದಿವಸ ಬೆಳಗ್ಗೆ ಎದ್ದ ತಕ್ಷಣ ಪೇಪರ್ನ ನೋಡಿದರೆ ತಲೆ ಕೆಟ್ಟು ಹೋಗುವಷ್ಟು ವಿಷಯಗಳು ಹೇಗೆ ತಲೆ ಕೆಟ್ಟು ಹೋಗುವಷ್ಟು ಫೋಟೋಗಳನ್ನು ನಾವು ನೋಡ್ತಾ ಇದ್ದೀವಿ. ಒಬ್ಬ ವಿದ್ಯಾರ್ಥಿ ಕಷ್ಟಪಟ್ಟು 580 590 ಸ್ಕೋರ್ ಮಾಡಿದವನಿಗೂ ಕೂಡ ಗೌರ್ಮೆಂಟ್ ಕಾಲೇಜಲ್ಲಿ ಅಥವಾ ಗೌರ್ಮೆಂಟಿನ ಪ್ರೈವೇಟಲ್ಲಿ ಸೀಟ್ ಸಿಗೋದಿಲ್ಲ. ಅಂದರೆ ನಾವು ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದೀವಿ ಅನ್ನೋದು ಭಾಳ ಆತಂಕವನ್ನು ನೀಡುವಂಥ ವಿಷಯ. ಸೊ ಆ ಪೇಪರ್ನಲ್ಲಿ ನೋಡಿಬಿಟ್ರೆ ಒಂದೊಂದು ಇನ್ಸ್ಟಿಟ್ಯೂಷನ್ಸ್ಗಳು 100 200 300 ಫೋಟೋಗಳನ್ನು ಲಕ್ಷಗಟ್ಟಲೆ ರೂಪಾಯಿ ಕೊಟ್ಟು ಅಡ್ವರ್ಟೈಸ್ಮೆಂಟ್ ಆಗ್ತಾ ಇದ್ದಾರೆ. ಡೆಫಿನೆಟ್ಲಿ ಅವರಿಗೆ ದುಡ್ಡಿದೆ, ನೀವು ಮತ್ತೆ ಅದನ್ನು ನೋಡ್ಕೊಂಡು ಅಡ್ಮಿಷನ್ ಮಾಡ್ತಾರೆ, ದುಡ್ಡು ಮಾಡ್ಕೋತಾರೆ, ಅವೆಲ್ಲ ಕರೆಕ್ಟೇ. ಆದರೆ ಆ ಫೋಟೋಗಳನ್ನ ನೋಡಿದರೆ ನಮಗೆ ಹೆದರಿಕೆ ಆಗ್ತದೆ. ಅದರಲ್ಲಿ ಎಷ್ಟು ಫೇಕ್ ಇದೆ, ಎಷ್ಟು ನಿಜ ಇದೆ, ಅದು ಸೆಕೆಂಡರಿ. ಆದರೆ ಸೊ ಆ ಫೋಟೋಗಳನ್ನ ನೋಡಿದರೆ ಯಾಕೆ ನಮಗೆ ಹೆದರಿಕೆ ಆಗ್ತದೆ ಅಂತಂದರೆ, ನಮಗೆ ಎಲ್ಲಿ ಸೀಟ್ ಸಿಗ್ತದೋ ಇಲ್ಲೋ ಅಂಥೇಳಿ. ಈವನ್ ಸ್ಟೂಡೆಂಟ್ಸ್ಗಳು ಯಾವ ರೀತಿ ಕೇಳ್ತಾ ಇದ್ದಾರೆ ಅಂದರೆ, 630 ಬಿದ್ದಿರುವಂಥ ಸ್ಟೂಡೆಂಟ್ ಕೇಳ್ತಾನೆ, ಸರ್ ನನಗೆ ಈ ವರ್ಷ ಅಟ್ಲೀಸ್ಟ್ ಗೌರ್ಮೆಂಟಿನ ಪ್ರೈವೇಟಲ್ಲಿ ಲೀಸ್ಟ್ ಪ್ರಿಯಾರಿಟಿ ಕಾಲೇಜಲ್ಲಾದರೂ ಸೀಟ್ ಸಿಗ್ತದೋ ಇಲ್ಲೋ ಅಂತೇಳಿ. ಅಂದರೆ 630 ಬಿದ್ದಿರುವಂಥ ವಿದ್ಯಾರ್ಥಿಗೆ ಈ ಒಂದು ಆತಂಕ ಇದೆ ಅಂತ ಅಂದರೆ, ಇನ್ನು 600 590 580 570 550 ಬಿದ್ದಿರುವಂತಹ ಕಷ್ಟಪಟ್ಟು ಓದಿ ಆ ಮಾರ್ಕ್ಸನ್ನು ಪಡ್ಕೊಂಡಿರುವಂಥ ವಿದ್ಯಾರ್ಥಿಗಳ ಕತೆ ಏನು? ಸೊ ಬಟ್ ನನ್ನ ಒಂದು ಸ್ವಂತ ಅಭಿಪ್ರಾಯ ಏನು ಅಂತ ಅಂದರೆ, ಈ ಒಂದು ರಿಸಲ್ಟ್ ಏನು ಜಾಸ್ತಿ ಆಗಿದೆ, ಆಲ್ ಇಂಡಿಯಾ ರ್ಯಾಂಕು ಡಬಲ್ ತ್ರಿಬಲ್ ಆಗಿದೆ, ಇದು ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಅಷ್ಟೊಂದು ಅಫೆಕ್ಟ್ ಮಾಡೋದಿಲ್ಲ ಅನ್ನೋದು ನನ್ನದೊಂದು ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು ಅಂತೇಳಿ ಈ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಇದು ಏನಿದ್ರು ಪೇಪರ್ ಲೇಟ್ ಆಗಿದೆ, ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದೀವಿ, ಸ್ಕ್ಯಾಮ್ ಆಗಿದೆ, ಇವು ಯಾವುದೂ ಕೂಡ ಕರ್ನಾಟಕದ ಯಾವುದೇ ಸೆಂಟರ್ಗಳಲ್ಲಿ ರಿಪೋರ್ಟ್ ಆದಂಥ ಉದಾಹರಣೆಗಳು ನನಗಂತೂ ಇಲ್ಲ. ನಿಮಗೇನಾದರೂ ಇದ್ದರೆ ಅದರ ಲಿಂಕನ್ನು ಕೂಡ ಕಳಿಸ್ಕೊಡಿ, ನೋಡ್ತೀನಿ. ಅಂದರೆ ಕರ್ನಾಟಕದ ಮಟ್ಟಿಗೆ ಏನು ಮಾರ್ಕ್ಸ್ ಬಂದಿದೆ, ರ್ಯಾಂಕ್ ಬಂದಿದೆ, ಅದು ಆರ್ಗ್ಯಾನಿಕ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂದರೆ ಕಷ್ಟಪಟ್ಟು ಮಾಡಿದಂತಹ ವಿದ್ಯಾರ್ಥಿಗಳ ರ್ಯಾಂಕ್. ಬಟ್ ಡೆಫಿನೆಟ್ಲಿ ಲಾಸ್ಟ್ ಇಯರ್ ಕಂಪೇರ್ ಮಾಡಿದರೆ ಈ ವರ್ಷ ಮಾರ್ಕ್ಸ್ ಜಾಸ್ತಿ ಆಗಿದೆ ಅಥವಾ ರ್ಯಾಂಕ್ ಜಾಸ್ತಿ ಆಗಿದೆ. ಕರ್ನಾಟಕದಿಂದನೂ ಒಳ್ಳೆಯ ವಿದ್ಯಾರ್ಥಿಗಳು ಒಳ್ಳೆಯ ಸ್ಕೋರನ್ನು ಜಾಸ್ತಿ ತೆಗೆದುಕೊಂಡಿರುವಂಥ ವಿದ್ಯಾರ್ಥಿಗಳ ಸಂಖ್ಯೆನೂ ಕೂಡ ಜಾಸ್ತಿ ಆಗಿದೆ. ಡೆಫಿನೆಟ್ಲಿ ವಿ ಹ್ಯಾವ್ ಟು ಎಗ್ರಿ ಫಾರ್ ಇಟ್. ಹೌದು, ಇಷ್ಟೆಲ್ಲ ಆದರೂ ಕೂಡ ಮುಂದೆ ಏನು? ಸೊ ಲಾಸ್ಟ್ ಇಯರ್ ಇರುವಂತಹ ಕಟ್ ಆಫ್ 30 ಮಾರ್ಕ್ಸ್ ಜಾಸ್ತಿ ಆಗಬಹುದು, ಅಥವಾ 35 40 ಹಿಡ್ಕೊಳ್ಳಿ ಹೋಗಲಿ. ಜನರಲ್ ಮೆರಿಟ್ ಲಾಸ್ಟ್ ಇಯರ್ 532ಗೆ ಸೀಟ್ ಸಿಕ್ಕಿದೆ, ಈ ವರ್ಷ 40 ಅಂದರೂ 565+. ಸೊ ಸೀಟ್ ಸಿಗಬೇಕು. ಸಿಗ್ತದ? ಹಾಗಾದರೆ ಗೊತ್ತಿಲ್ಲ, ಡೌಟ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಆದರೆ ಆಲ್ ಇಂಡಿಯಾ ರ್ಯಾಂಕನ್ನು ನೋಡಿ ನಾವು ಆತಂಕಕ್ಕೆ ಒಳಗಾಗ್ತಾ ಇದ್ದೀವಿ, ಪ್ಯಾನಿಕ್ ಆಗ್ತಾ ಇದ್ದೀವಿ, ಇದು ಸಹಜನೇ. ಬಟ್ ನಾನು ಇಲ್ಲಿ ಹೇಳೋದಕ್ಕೆ ಹೊರಟಿರುವಂಥದ್ದು, KE ರಿಕ್ವೆಸ್ಟ್ ಮಾಡ್ಕೊಳ್ಳೋದಕ್ಕೆ ಹೊರಟಿರುವಂಥದ್ದು, ದಯವಿಟ್ಟು KE ಅವರೇ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೋತೀವಿ, ಈ ವರ್ಷನಾದರೂ ನಮಗೆ ನಮ್ಮ ಸ್ಟೇಟಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು 600 ಮೇಲೆ ಸ್ಕೋರ್ ಮಾಡಿದ್ದಾರೆ, 650 ಮೇಲೆ ಮಾಡಿದ್ದಾರೆ, ಅದೊಂದು ಮೆರಿಟ್ ಲಿಸ್ಟನ್ನು ಕೊಡಿ. ಸೊ ಅಟ್ಲೀಸ್ಟ್ ಈ ವರ್ಷನಾದರೂ ಕೊಡಿ. ಯಾಕಂದರೆ ಈ ವರ್ಷ ಚೇಂಜ್ ಅಂದರೆ ಆಲ್ ಇಂಡಿಯಾ ಮಟ್ಟದಲ್ಲಿ ಏನು ರ್ಯಾಂಕ್ಗಳು ಜಾಸ್ತಿ ಆಗಿದೆ, ಅದು ಬಹಳ ಆತಂಕವನ್ನು ನಮ್ಮ ವಿದ್ಯಾರ್ಥಿಗಳಲ್ಲಿ ಮತ್ತು ಪಾಲಕರಲ್ಲಿ ಉಂಟು ಮಾಡಿದೆ. ಅದನ್ನು ಕಡಿಮೆ ಮಾಡಬೇಕು ಅಂದರೆ ಒಂದೇ ಒಂದು ದಾರಿ, KE ಅವರು ಸ್ಟೇಟ್ ಮೆರಿಟ್ ಲಿಸ್ಟನ್ನು ಕೊಡಬೇಕು. ಸೊ ಆಲ್ರೆಡಿ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ, ಸರ್ ಲಾಸ್ಟ್ ಇಯರ್ ಕೊಟ್ಟಿದ್ರಲ್ಲ, ಅದಕ್ಕೂ ಲಾಸ್ಟ್ ಇಯರ್ ಕೊಟ್ಟಿದ್ರಲ್ಲ ಅಂತೇಳಿ. ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ, ಲಾಸ್ಟ್ 3 ವರ್ಷದಿಂದ ಯಾವುದೇ ಸ್ಟೇಟ್ ಮೆರಿಟ್ ಲಿಸ್ಟ್ಗಳು ಕರ್ನಾಟಕದಿಂದ ಬಂದಿಲ್ಲ. ಹಾಗಾದರೆ ನೀವು ಕೇಳ್ಬೋದು, ಹಾಗಾದರೆ ಬೇರೆ ರಾಜ್ಯದಲ್ಲೂ ಕೊಡೋದಿಲ್ವಾ? ಯಾಕೆ ಕೊಡೋದಿಲ್ಲ? ಪ್ರತಿಯೊಂದು ರಾಜ್ಯದಲ್ಲೂ ಕೊಡ್ತಾರೆ. ಅದರ ಎಕ್ಸಾಂಪಲ್ ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ನೋಡಿ ಆಂಧ್ರ ಪ್ರದೇಶ ಇದೆ, ಅರುಣಾಚಲ ಪ್ರದೇಶ ಇದೆ, ಅಸ್ಸಾಂ ಇದೆ, ಪಾಂಡಿಚೇರಿ ಇದೆ, ತಮಿಳುನಾಡು ಇದೆ, ತೆಲಂಗಾಣ ಇದೆ. ಇದು ಲಾಸ್ಟ್ ಇಯರ್ ನಾನು ಡೌನ್ಲೋಡ್ ಮಾಡ್ಕೊಂಡಿರುವಂಥದ್ದು. ಈ ವರ್ಷನೂ ಕೂಡ ಅವರೆಲ್ಲರೂ ರಿಲೀಸ್ ಮಾಡ್ತಾರೆ. ಯಾವ ರೀತಿ ರಿಲೀಸ್ ಮಾಡ್ತಾರೆ? ಒಂದು ಆಂಧ್ರ ಪ್ರದೇಶದ ಲೀಸ್ಟನ್ನು ನಿಮಗೆ ತೋರಿಸ್ತೀನಿ ನೋಡಿ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಈ ರೀತಿಯಾಗಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಇಲ್ಲಿ ನೋಡಿ, 720ರಿಂದ ಹಿಡಿದು ಒಬ್ಬ ವಿದ್ಯಾರ್ಥಿ ಅಲ್ಲಿ ತೊಗೊಂಡಿದ್ದ 720ರಿಂದ ಆಲ್ ಇಂಡಿಯಾ ರ್ಯಾಂಕ್ ನೋಡಿ 125 38. ಅಂದರೆ ನಮಗೇನು ಗೊತ್ತಾಗ್ತದೆ ಈ ರೀತಿ ಕೊಟ್ಟಾಗ? ಸೊ ಫಾರ್ ಎಕ್ಸಾಂಪಲ್ ನೋಡಿ, ನಾನು 1000 ಆಲ್ ಇಂಡಿಯಾ ರ್ಯಾಂಕ್ 1000 ತನಕ ತಗೋತೀನಿ, ಒಂದು ಅಂದಾಜು. 1000 ಬಂದಾಗ ಆಲ್ ಇಂಡಿಯಾ ರ್ಯಾಂಕಿಗೆ ತಮಿಳುನಾಡಿನ ವಿದ್ಯಾರ್ಥಿ ನನ್ನ ರ್ಯಾಂಕ್ 1000 ಬಂದಿದೆ ಅಂತೇಳಿ ಹೆದರೋದಕ್ಕಿಂತ, ಸ್ಟೇಟಲ್ಲಿ ನನ್ನ ಒಂದು ರ್ಯಾಂಕಿಂಗ್ ಅಥವಾ ಸೀರಿಯಲ್ ನಂಬರ್ 85 ಇದೆ ಅಂದಾಗ ಎಷ್ಟು ಖುಷಿ ಆಗ್ತದೆ. ಇದೇ ವಿದ್ಯಾರ್ಥಿ ಯಾವುದೇ ಚಿಂತೆ ಇಲ್ಲದೇನೆ ಜೀವನವನ್ನು ನಡೆಸಬಹುದು, ಹೌದಾ? ಸೊ ಆಲ್ ಇಂಡಿಯಾ ಲೆವೆಲಲ್ಲಿ 1000 ತೆಗೆದುಕೊಂಡಂತಹ ವಿದ್ಯಾರ್ಥಿ ಸ್ಟೇಟಲ್ಲಿ ಬರೀ 85. ಸ್ಟೇಟ್ ಕೋಟಾ 85% ಸ್ಟೇಟ್ ಕೋಟಾದಲ್ಲಿ ಅವನಿಗೆ ಕಾಂಪೀಟ್ ಮಾಡೋರು ಮೇಲಿರುವಂಥ 84 ಜನರೇ ಹೊರತು
ಈ ಮೇಲಿರುವಂತಹ 1000 ಜನರಲ್ಲ. ಅದಕ್ಕೆ ನಾನು ಪದೇ ಪದೇ ಹೇಳ್ತೀನಿ, ನಿಮ್ಮ ಆಲ್ ಇಂಡಿಯಾ ರ್ಯಾಂಕನ್ನು ನೋಡಿಬಿಟ್ಟು ಪ್ಯಾನಿಕ್ ಆಗೋದಕ್ಕೆ ಹೋಗಬೇಡಿ. ಸೊ ಕರ್ನಾಟಕದವರು ಈ ವರ್ಷ ಸ್ಟೇಟ್ ರ್ಯಾಂಕನ್ನು ಕೊಡೋ ಹಾಗೆ ನಾವು ಮಾಡಬೇಕು. ನಾವು ಏನು ಮಾಡಬೇಕು, KE ಅವರ ಒಂದು ಟ್ವಿಟರ್ ಪೇಜ್ ಇದೆ, ಹೌದಾ? KE ಅವರ ಒಂದು ಟ್ವಿಟರ್ ಪೇಜ್ ಇದೆ ನೋಡಿ, KEA_ಕರ್ನಾಟಕ. ಈ ಒಂದು ಅಂಡರ್ಸ್ಕೋರ್ ಇದರಲ್ಲಿ ಸೊ KE ಅವರಿಗೆ ಹ್ಯಾಶ್ಟ್ಯಾಗ್ ಹಾಕಿ. ಸೊ ಹ್ಯಾಶ್ಟ್ಯಾಗ್ ವಿ ವಾಂಟ್ ಸ್ಟೇಟ್ ಮೆರಿಟ್ ಲಿಸ್ಟ್ ಅಂತೇಳಿ ಮೆಸೇಜ್ ಮಾಡೋಣಂತೆ, ಟ್ವೀಟ್ ಮಾಡೋಣಂತೆ. ಲಕ್ಷಗಟ್ಟಲೆ ಟ್ವೀಟ್ಗಳು ಹೋದಾಗ ಡೆಫಿನೆಟ್ಲಿ ದೇ ಹ್ಯಾವ್ ಟು ಥಿಂಕ್ ಅಬೌಟ್ ದಟ್. ಸೊ ಅದಕ್ಕೆ ಬೇಕಾದ್ರೆ ನೀವು @CM of ಕರ್ನಾಟಕವನ್ನು ಜಾಯಿನ್ ಮಾಡಿ, @DRM ಸುಧಾಕರ್ ಅವ್ರನ್ನ ಅಟ್ಯಾಚ್ ಮಾಡಿ. ಸೊ ಎಲ್ಲವೂ ಮಾಡೋಣಂತೆ. ಬಟ್ ಈ ವರ್ಷ ನಮಗೆ ಸ್ಟೇಟ್ ಮೆರಿಟ್ ಲೀಕ್ ಬೇಕೇ ಬೇಕು. ಸ್ಟೇಟ್ ಮೆರಿಟ್ ಲಿಸ್ಟ್ ಸಿಕ್ಕರೆ ನಮಗೆ ನಮ್ಮ ಒಂದು ಸ್ಟ್ಯಾಂಡಿಂಗ್ಸ್ ಗೊತ್ತಾಗ್ತದೆ. ನನ್ನ ಒಂದು ಸ್ಟೇಟಲ್ಲಿ ನನ್ನ ಸ್ಟ್ಯಾಂಡಿಂಗ್ ಎಷ್ಟು ಅಂಥೇಳಿ. ಅದರಲ್ಲಿ ನೀವು ಇಲ್ಲಿ ಆಂಧ್ರ ಪ್ರದೇಶದವರ ಲಾಸ್ಟ್ ಇಯರ್ ಲೀಸ್ಟನ್ನು ನೋಡಿದರೆ ವಿತ್ ಕಾಸ್ಟ್ ಕೂಡ ಕೊಟ್ಬಿಟ್ಟಿದ್ದಾರೆ ಅವರು. ನೋಡಿ, SC ಇದೆ, ST ಇದೆ. ಈಗ ಈ ಒಬ್ಬ SC ವಿದ್ಯಾರ್ಥಿಗೆ 739 71 ಜನ ಇವನ್ಕಿಂತ ಮೇಲ್ಗಡೆ ಇದ್ದಾರೆ. ಈ 71 ಎಷ್ಟು ಜನ SC ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ಬಿಡ್ತು ಅವನಿಗೆ. ಅಷ್ಟು ಗೊತ್ತಾಗ್ಬಿಡ್ತು ಅಂದರೆ ಇದರಿಂದ ಯಾರಿಗೂ ಏನು ಲಾಸ್ ಇಲ್ಲ, ಇದರಿಂದ ಯಾರಿಗೂ ಏನೋ ಒಂದು ಅವರ ಇನ್ಫಾರ್ಮೇಷನನ್ನು ಶೇರ್ ಮಾಡಿಬಿಟ್ರಪ್ಪ ಅನ್ನೋದಿಲ್ಲ. ಯಾಕಂದರೆ ಇದು ಎಲ್ಲರೂ ಶೇರ್ ಮಾಡುವಂಥದ್ದೇ, ಇದು ಎಲ್ಲರೂ ಶೇರ್ ಮಾಡಲೇಬೇಕು ಕೂಡ. ಸೊ ಇಂತಹ ಕೇಸಲ್ಲಿ ಈ ರೀತಿಯಾಗಿ ಸ್ಟೇಟ್ ಮೆರಿಟ್ ಲಿಸ್ಟನ್ನು ಕೊಟ್ಟರೆ ಡೆಫಿನೆಟ್ ಆಗಿ ನಮಗೆ ಅದರಿಂದ ಲಾಭ ಆಗ್ತದೆ. ಯಾಕೆ ನಾನು ಪದೇ ಪದೇ ಹೇಳ್ತೀನಿ, ಸ್ಟೇಟ್ ಈ ಒಂದು ರ್ಯಾಂಕ್ ಲಿಸ್ಟನ್ನು ನೋಡಿ ಅಥವಾ ಆಲ್ ಇಂಡಿಯಾ ರ್ಯಾಂಕನ್ನು ನೋಡಿ ನೀವು ಭಾಳ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಅಂತೇಳಿ. ನೋಡಿ, ಇಲ್ಲೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. 50,000 ರ್ಯಾಂಕ್ ತಗೊಳ್ಳಂತೆ. ಆಂಧ್ರ ಪ್ರದೇಶದಲ್ಲಿ ಲಾಸ್ಟ್ ಇಯರ್ 50,000 ರ್ಯಾಂಕ್ ಪಡೆದುಕೊಂಡಂತಹ ವಿದ್ಯಾರ್ಥಿ ಅವನೇದಾದರೂ ಈ ರೀತಿ ಥಿಂಕ್ ಮಾಡಿದರೆ, ನನ್ನ ರ್ಯಾಂಕ್ 50,000 ಇದೆಯಪ್ಪ, ನೋಡಿ 50,006 ಇದೆ, ನನ್ನ ರ್ಯಾಂಕ್ ಆಲ್ ಇಂಡಿಯಾದಲ್ಲಿ 50,000 ಇದೆ, ನನಗೆ ಸೀಟ್ ಸಿಗ್ತದೋ ಇಲ್ಲೋ ಅಂಥೇಳಿ. ಬಟ್ ಅದೇ ವಿದ್ಯಾರ್ಥಿ ತನ್ನ ಸ್ಟೇಟಲ್ಲಿ ತನ್ನ ರ್ಯಾಂಕ್ ಏನಿದೆ 1786 ಅಂತಂದರೆ ಡೆಫಿನೆಟ್ ಆಗಿ ಸೀಟ್ ಸಿಗುವಂಥದ್ದು. ನಮಗೊಂದು ಐಡಿಯಾ ಬಂದ್ಬಿಡ್ತದೆ, ನನ್ನ ಸ್ಟ್ಯಾಂಡಿಂಗ್ 1786 ಇದೆ, ನಾನು ಅಷ್ಟೊಂದು ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಅಂತ. ಕೌನ್ಸಿಲಿಂಗ್ ಏನು ಮಾಡ್ತಾರೆ, ಆ ಕೌನ್ಸಿಲಿಂಗನ್ನು ಆಲ್ ಇಂಡಿಯಾ ರ್ಯಾಂಕ್ ಯೂಸ್ ಮಾಡಿನೇ ಮಾಡಲಿ. ಬಟ್ ನನ್ನ ಸ್ಟೇಟಲ್ಲಿ ನನ್ನ ಒಂದು ಸ್ಟ್ಯಾಂಡಿಂಗ್ ಏನಿದೆ ಅನ್ನೋದು ಗೊತ್ತಾಗಬೇಕು ಅಂದರೆ ಸ್ಟೇಟ್ ಮೆರಿಟ್ ಲಿಸ್ಟ್ ನಮಗೆ ಬೇಕು. ಮೆರಿಟ್ ಲಿಸ್ಟ್ ಅಂತ ಹೇಳೋದು ಬೇಡ, ಅಟ್ಲೀಸ್ಟ್ ಸೀರಿಯಲ್ ನಂಬರ್ ಹಾಕಿಕೊಡ್ಲಿ. ಇವರು ಏನು ಎಲ್ಲೂ ಕೂಡ ರ್ಯಾಂಕ್ ಸ್ಟೇಟ್ ರ್ಯಾಂಕ್ ಅಂತ ಏನು ಕೊಟ್ಟಿಲ್ಲ ಇವರು. ನೋಡಿ, ಸ್ಟೇಟ್ ರ್ಯಾಂಕ್ ಅಂತ ಏನು ಕೊಟ್ಟಿಲ್ಲ, ಸೀರಿಯಲ್ ನಂಬರ್ ಕೊಟ್ಟಿದ್ದಾರೆ, ಅಷ್ಟು ಸಾಕು ನಮಗೆ. ಸೊ ಇದನ್ನು ಕೊಡಲೇಬೇಕು, ಕೊಡಬೇಕು ಈ ವರ್ಷ. ಹಾಗೊಮ್ಮೆ ಕೊಡಲಿಲ್ಲ ಅಂತಂದ್ರೂ ಕೂಡ ಈ ಒಂದು ಎಕ್ಸಾಂಪಲ್ನ ಇಟ್ಕೊಂಡು ಥಿಂಕ್ ಮಾಡ್ಕೊಳ್ಳಿ. ನೋಡಿ, ಇದರಲ್ಲಿ 2,35,000 ಜನ ಇದ್ದಾರೆ. ಅದರಲ್ಲಿ ತಮಿಳುನಾಡಲ್ಲಿ ಅಂದರೆ ಆಂಧ್ರ ಪ್ರದೇಶದಲ್ಲಿ 85% ಕೋಟಾದಲ್ಲಿ ಕಾಂಪೀಟ್ ಮಾಡೋರ ಸಂಖ್ಯೆ ಕೇವಲ 11,272 ಮಾತ್ರ. ಈಗ ಒಬ್ಬ ವಿದ್ಯಾರ್ಥಿ 2,35,000 ರ್ಯಾಂಕ್ ಅಂತ ಹೇಳಿ ತಲೆಯಲ್ಲಿ ಇಟ್ಟುಕೊಂಡ ಅಂದರೆ ಅವನಿಗೆ ಮುಂದೆ ಏನೂ ಹೊಳೆಯೋದಿಲ್ಲ, ಊಟನೂ ಸೇರೋದಿಲ್ಲ, ನಿದ್ರೆನೂ ಬರೋದಿಲ್ಲ. ಬಟ್ ಅದೇ ತನ್ನ ಒಂದು ಸ್ಟ್ಯಾಂಡಿಂಗ್ ಸ್ಟೇಟಲ್ಲಿ 11,272 ಇದೆ ಅಂತ ಅಂದರೆ, ಹೌದಾ? ಅದಕ್ಕೆ ಹೇಳ್ತಾ ಇದ್ದೀನಿ, ಈ ರೀತಿನೇ ಇರ್ತದೆ ಪ್ರತಿ ವರ್ಷ. ಸ್ವಲ್ಪ ನಂಬರ್ಸ್ ಜಾಸ್ತಿ ಆಗ್ಬೋದು, ಬಟ್ ಈ ರೀತಿನೇ ಇರ್ತದೆ ಪ್ರತಿ ವರ್ಷ. ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಸ್ಟೇಟ್ ಮೆರಿಟ್ ಲಿಸ್ಟ್ ಕೊಡಬಹುದು ಅಂತ ಅನ್ನಿಸ್ತದೆ. ಯಾಕಂದರೆ ಡೈರೆಕ್ಟರ್ ಚೇಂಜ್ ಆಗಿದ್ದಾರೆ, ಸೊ ಸಿಸ್ಟಮು ಕೂಡ ಚೇಂಜ್ ಆಗಲಿ. ಅವ್ರು ಕೊಡಲಿಲ್ಲ ಅಂದರೂ ಕೂಡ ಇದನ್ನು ಮಾತ್ರ ತಲೆಯಲ್ಲಿ ಇಟ್ಕೊಳ್ಳಿ, ನಿಮಗೆ ನೀವು ಆಲ್ ಇಂಡಿಯಾ ರ್ಯಾಂಕನ್ನು ನೋಡಿಬಿಟ್ಟು, ಲಕ್ಷಗಟ್ಟಲೆ ರ್ಯಾಂಕನ್ನು ನೋಡಿಬಿಟ್ಟು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಆ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಅಫೆಕ್ಟ್ ಆಗೋದಿಲ್ಲ ಅನ್ನೋದು ನನ್ನದೊಂದು ಸ್ವಂತ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನಂತ ತಿಳಿಸ್ಕೊಡಿ. ಸೊ ಟ್ವಿಟ್ಟರಲ್ಲಿ KE ಅವ್ರನ್ನ ಟ್ಯಾಗ್ ಮಾಡಿಬಿಟ್ಟು, CM of ಕರ್ನಾಟಕ ಸುಧಾಕರ್ ಅವ್ರನ್ನ ಟ್ಯಾಗ್ ಮಾಡಿಬಿಟ್ಟು ಮೆಸೇಜ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.